ಯಾಕಂದರೆ ಇದೇನು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಲ್ಲ ಅಥವಾ ಬೇರೆ ಗಲಭೆ ಅಲ್ಲ, ಏನಲ್ಲ, ಹಬ್ಬ ಆಚರಣೆ ಇದು. ನೀವು ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ಕೋಬೇಕಂತ ನಾವು ಬಯಸ್ತಾ ಇದ್ದೇವೆ. ನಮ್ಮಿಂದ ಏನೇನು ಸಪೋರ್ಟ್ ಬೇಕು ಅದನ್ನು ನಾವು ತಿಳಿಸೋಕ್ಕೆ ಮಾತ್ರ ಇವತ್ತು ನಾವು ನಿಮ್ಮನ್ನು ಮೀಟಿಂಗಿಗೆ ಕರೆದಿದ್ದೇವೆ. ಇವತ್ತು ಈ ಮೀಟಿಂಗನ್ನು ವೇದಿಕೆಯಾಗಿ ನಾವು ಬಳಸಿಕೊಂಡು ನಿಮಗೆ ಕೆಲವು ಡಿಪಾರ್ಟ್ಮೆಂಟ್ ಪರವಾಗಿ ಡಿಪಾರ್ಟ್ಮೆಂಟ್ ವತಿಯಿಂದ ಕೆಲವು ಸೂಚನೆಗಳನ್ನು ನೀಡಬೇಕಂತಿದ್ದೇವೆ. ಮೊದಲನೇದಾಗಿ ನಾನೊಂದು ವಿಷಯ ಹೇಳಬೇಕಂತ ಇಷ್ಟಪಡ್ತೇನೆ. ನಾವು ನಿಮ್ಮನ್ನು ಯಾರನ್ನು ನಿಯಂತ್ರಣೆ ಮಾಡೋಕ್ಕೆ ಇವತ್ತು ನಾವು ಮೀಟಿಂಗ್ಗೆ ಕರೆದಿಲ್ಲ. ನಿಮಗೆ ಕೇವಲ ಫೆಸಿಲಿಟೇಟ್ ಮಾಡೋಕ್ಕೆ ಮಾತ್ರ ನಾವು ಈ ಮೀಟಿಂಗ್ಗೆ ಕರೆದಿದ್ದೇವೆ. ಯಾಕಂದರೆ ಇದೇನು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಲ್ಲ ಅಥವಾ ಬೇರೆ ಗಲಭೆ ಅಲ್ಲ, ಏನಲ್ಲ, ಹಬ್ಬ ಆಚರಣೆ ಇದು. ನೀವು ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ಕೋಬೇಕಂತ ನಾವು ಬಯಸ್ತಾ ಇದ್ದೇವೆ. ನಮ್ಮಿಂದ ಏನೇನು ಸಪೋರ್ಟ್ ಬೇಕು ಅದನ್ನು ನಾವು ತಿಳಿಸೋಕ್ಕೆ ಮಾತ್ರ ಇವತ್ತು ನಾವು ನಿಮ್ಮನ್ನು ಮೀಟಿಂಗಿಗೆ ಕರೆದಿದ್ದೇವೆ. ಎರಡನೇದಾಗಿ ಇಲ್ಲಿಗೆ ಬಂದ ನೀವೆಲ್ಲರೂ ತುಂಬ ಅನುಭವಿಗಳು. ಬಹಳ ವರ್ಷದಿಂದ ನೀವು ಇದನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀರಾ. ಅಧಿಕಾರಿಗಳು ನಾವು 1 ವರ್ಷ 2 ವರ್ಷ ಇರ್ತೇವೆ, ಕೆಲವರು ಹಲವಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಬಟ್ ನಮ್ಮೆಲ್ಲರಿಗಿಂತ ಸಾರ್ವಜನಿಕರಾಗಿ ಅಥವಾ ಹಬ್ಬಗಳಲ್ಲಿ ಭಾಗಿಯಾಗಿ ನಿಮಗೆ ಬಹಳಷ್ಟು ಅನುಭವ ಇದೆ. ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ನಿಮಗೇನು ನಾವು ಹೇಳುವಂಥದ್ದಿಲ್ಲ. ಒಂದು ಸಣ್ಣ ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ನೀವೆಲ್ಲರೂ ಜವಾಬ್ದಾರಿ ಇದ್ದವರು, ಮುಖಂಡರು ನೀವೆಲ್ಲರೂ. ವಾಲಿಯವರು, ವರ್ಮ ಅವರು ಹೇಳಿದ ಹಾಗೆ ನೀವು ಯಾರು ಅಶಾಂತಿಯನ್ನು ಅಥವಾ ಹಿಂಸೆಯನ್ನು ಬಯಸುವವರಲ್ಲ. ನಿಮಗೊಂದು ಜವಾಬ್ದಾರಿ ಇದೆ, ನಿಮಗೊಂದು ಪಬ್ಲಿಕ್ಕಲ್ಲಿ ಒಂದು ಇಮೇಜ್ ಇದೆ, ಫೇಸ್ ವ್ಯಾಲ್ಯೂ ಇದೆ. ಬಟ್ ಒಂದು ಸಣ್ಣ ವಿಷಯ ಹೇಳ್ತೇನೆ. ಓವರ್ ಆಲ್ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು, ಪ್ರೊಸೆಷನ್ ಯಾವ ರೀತಿ ಇರಬೇಕು, ನಮ್ಮ ಗಣಪತಿಯನ್ನು ಯಾವ ರೀತಿ ಕೂರಿಸಬೇಕು, ಎಲ್ಲಿ ವಿಸರ್ಜನೆ ಮಾಡಬೇಕು, ಇದೆಲ್ಲ ಓವರ್ ಆಲ್ ಮಂಡಳಿ ತೀರ್ಮಾನ ತಗೊಳ್ತದೆ. ಅದೇ ರೀತಿ ಧರ್ಮಗುರುಗಳು ತೀರ್ಮಾನ ತಗೊಳ್ತಾರೆ. ಬಟ್ ಆನ್ ಫೀಲ್ಡ್ ನಾವು ನೋಡಿದ್ದಾಗ, ಗ್ರೌಂಡ್ಗೆ ಹೋಗಿ ನೋಡಿದ್ದಾಗ, DJ ಹಚ್ಚಬೇಕಾ ಅಥವಾ ಒಂದು ಸರಣಿಯಲ್ಲಿ DJನ ಹಚ್ಚಬೇಕಾ, DJ ಒಂದು ಮೆರವಣಿಗೆ ಹಿಂಭಾಗದಲ್ಲಿ ಇರಬೇಕಾ ಮುಂಭಾಗದಲ್ಲಿ ಇರಬೇಕಾ, ಮೆರವಣಿಗೆ ಪ್ರತಿ ವರ್ಷ ಯಾವ ರೂಟಲ್ಲಿ ಹೋಗ್ತಾ ಇದೆಯೋ ಅದೇ ರೂಟಲ್ಲಿ ಹೋಗಬೇಕಾ ಅಥವಾ ಮುಂದೆ ನಿಂತುಕೊಂಡು ಅದನ್ನು ಪಕ್ಕಕ್ಕೆ ಡೈವರ್ಟ್ ಮಾಡಬೇಕಾ, ಅಥವಾ 10 ಗಂಟೆಗೆ ಸ್ಟಾಪ್ ಮಾಡ್ಕೋಬೇಕಾ, ಅಥವಾ ಆಗಲಿ 12, 1, 2, 5 ಗಂಟೆ ತನಕ ನಾವು ಮೆರವಣಿಗೆ ಮಾಡಬೇಕಾ, ಯಾವ ರೀತಿ ಬ್ಯಾನರನ್ನು ನಾವು ರೆಡಿ ಮಾಡ್ಕೋಬೇಕು, DJಯಲ್ಲಿ ಯಾವ ರೀತಿ ಹಾಡುಗಳನ್ನು ನಾವು ಹಚ್ಚಬೇಕು ಅನ್ನೋದನ್ನು ನನ್ನ ಪ್ರಕಾರ ಯಾವ ಮುಖಂಡರು ಯಾವ ಮಂಡಳಿ ತೀರ್ಮಾನ ಮಾಡಲ್ಲ. ಹಿರಿಯರಾಗಿ ಮುಖಂಡರಾಗಿ ನಾವೊಂದು ತೀರ್ಮಾನ ಮಾಡ್ತೇವೆ. ಆನ್ ಫೀಲ್ಡ್ ಆಚರಣೆ ಮಾಡುವಾಗ ಚಿಕ್ಕ ಚಿಕ್ಕ ಹುಡುಗರ ಕೈಗೆ, ಟೀನೇಜ್ ಹುಡುಗರ ಕೈಗೆ ನಾವು ಬಿಡುವ ಪರಿಸ್ಥಿತಿ ಇಲ್ಲಿವರೆಗೂ ಸುಮಾರು ಸತಿ ಆಗಿದ್ದಾರೆ. ಅದರಿಂದಲೇ ಪ್ರತಿ ವರ್ಷ ನಾವು ಈ ರೀತಿ ಮೀಟಿಂಗ್ಗಳನ್ನು ಮಾಡಿದ್ರೂ ಸಹ 1-2 ಅನಿರೀಕ್ಷಿತವಾದ ಘಟನೆಗಳು ಆಗ್ತವೆ. ಘಟನೆಗಳು ಆಗುವುದು ಯಾರ ಕಡೆಯಿಂದ? ಇಲ್ಲಿ ಕುಳಿತುಕೊಂಡಿದ್ದ ಯಾವ ಮುಖಂಡರ ಕಡೆಯಿಂದ ಕೂಡ ಯಾವುದೇ ರೀತಿಯ ದಂಗೆ ಅಂತಾರೆ ಸಾಯಿದು, ಆ ರೀತಿ ದಂಗೆ ಆಗಲಿ ಅಥವಾ ಅನ್ಟುವರ್ಡ್ ಇನ್ಸಿಡೆಂಟ್, ಅನಿರೀಕ್ಷಿತವಾಗಿ ಘಟನೆಗಳಾಗಲಿ ಆಗುವುದಿಲ್ಲ. ಇಲ್ಲಿ ಕುಳಿತುಕೊಂಡಿದ್ದ ಯಾರ ಕಡೆಯಿಂದಲೂ ಆಗುವುದೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಈ ಮೀಟಿಂಗ್ ಬರದೇ ಇರುವವರು, ಇಲ್ಲಿ ಏನು ನಡೀತಾ ಇದೆಯೋ ಕೂಡ ಗೊತ್ತಿಲ್ಲದಿರುವವರು, ಅವರವರ ಹಿರಿಯರು ಯಾವ ರೀತಿ ಜವಾಬ್ದಾರಿ ವಹಿಸಿಕೊಂಡು ಇಲ್ಲಿ ಏನು ಮಾತು ಕೊಟ್ಟಿದ್ದಾರೋ ಅದನ್ನು ಗೊತ್ತಿಲ್ಲದೆ ಆಚರಣೆಯಲ್ಲಿ ಭಾಗವಹಿಸುವ ಹುಡುಗರಾಗಲಿ ಯುವಕರ ಕಡೆಯಿಂದ ಆಗಲಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದರಿಂದಾಗಿ ಇವತ್ತು ನಾನು ಮೀಡಿಯಾವರನ್ನು ಕೂಡ ನಾನು ಇವತ್ತು ಇನ್ವಾಲ್ವ್ ಮಾಡಿಕೊಂಡಿದ್ದೆ. ಕೇವಲ ನಮ್ಮ ಭಾಷಣ ಆಗಲಿ, ನಮ್ಮ ಈ ಏನಂತಾರೆ ಈ ಬದ್ಧತೆ ಆಗಲಿ ಕೇವಲ ನಮ್ಮ ಮುಖಂಡರ ಲೆವೆಲ್ಗೆ ಇರಬಾರ್ದು, ಸಣ್ಣವರು ಕೂಡ ಗೊತ್ತಾಗಬೇಕನ್ನೋ ನಿಟ್ಟಿನಲ್ಲಿ ಮೀಡಿಯಾದವರನ್ನು ಕೂಡ ಇವತ್ತು ನಾನು ಇನ್ವಾಲ್ವ್ ಮಾಡಿಕೊಂಡಿದ್ದೆ.
ಅದೇ ರೀತಿ ಎಲ್ಲ ಮುಖಂಡರಿಗೂ ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಮತ್ತೊಂದು ಸರಿ, ದಯವಿಟ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ, ಎಂಥವ್ರು ಭಾಗಿಯಾಗ್ತಿದ್ದಾರೆ. ಪ್ರತಿಯೊಂದು ಹುಡುಗ, ಪ್ರತಿಯೊಂದು ಯುವಕರಿಗೂ, ಪ್ರತಿಯೊಬ್ಬರಿಗೂ, ವಾಲಂಟಿಯರ್ಗೂ ಸಮೇತ ಮೆಸೇಜ್ ತಲುಪಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ದಯವಿಟ್ಟು ನಿಮ್ಮ ಕ್ರಮ ಕೈಗೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ, ಇನ್ ಎ ನಟ್ಶೆಲ್, ಓವರ್ ಆಲ್ ಡಿಪಾರ್ಟ್ಮೆಂಟ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇತ್ತೀಚೆಗೆ ಆಗಲಿ ಹಲವಾರು ವರ್ಷದಿಂದ ಆಗಲಿ ನಾವು ಏನೇನು ಇನ್ಸ್ಟ್ರಕ್ಷನ್ಸ್ ಬರೆದುಕೊಳ್ತಾ ಬಂದಿದ್ದೇವೆ, ಇನ್ ಎ ನಟ್ಶೆಲ್ ಓವರ್ ಆಲ್ ನಿಮಗೆ ಓದಿ ಒಂದು ಸತಿ ತಿಳಿಸಬೇಕಂತಲ್ಲ, ನೆನಪು ಮಾಡಬೇಕನ್ನೋ ಉದ್ದೇಶದಲ್ಲಿ ನಾವು ಇದ್ದೇವೆ.